ಸಸ್ಪೆನ್ಸ್ ಕೊಡ್ತಾನೆ ಇದ್ದಾರೆ. ಇವತ್ತು ಸಂಪುಟ ಸಭೆ ನಡೀತಿದೆ. ಅದಾದ್ಮೇಲೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳಿಂದಲೇ ಸುದ್ದಿಗೋಷ್ಠಿ. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳ ನಡೆ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್. ಇವತ್ತು ಸಂಪುಟ ಸಭೆ ಅದಾದ್ಮೇಲೆ ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಮಾತಾಡಬೇಕು ನಾನು ಅಂತ. ಪ್ರತಿ ಬಾರಿ ಸಂಪುಟ ಸಭೆ ಆದಮೇಲೆ ನಾವು ಯಾರು ಕೂಡ ಅವರು ಸುದ್ದಿಗೋಷ್ಠಿ ನಡೆಸಿರೋದನ್ನ ನಾವು ಯಾರೂ ನೋಡಿಲ್ಲ. ಬಿಕಾಸ್ ಮಾಧುಸ್ವಾಮಿ ಅವರು ಬರ್ತಾರೆ, ಸುದ್ದಿಗೋಷ್ಠಿಯಲ್ಲಿ ಏನಾಯಿತು ಅಂತ ಬ್ರೀಫ್ ಮಾಡ್ತಾರೆ. ಆದರೆ ಇವತ್ತು ಸ್ವತಃ ಯಡಿಯೂರಪ್ಪನವರೇ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತೀನಿ ಅಂದಿದ್ದಾರೆ. ಮಹತ್ವದ ಘೋಷಣೆಗಳನ್ನು ಮಾಡ್ತಾರಾ ಮುಖ್ಯಮಂತ್ರಿಗಳು ಅಥವಾ ಬೇರೆ ಏನಾದರೂ ಮೆಸೇಜನ್ನು ಇವತ್ತು ಬಿಗ್ ಬ್ರೇಕಿಂಗ್ ನ್ಯೂಸ್ ಥರ ಅವರೇನಾದ್ರು ಹೇಳೋರಿದ್ದಾರಾ ಅನ್ನೋದು ಈ ಕ್ಷಣ ಕುತೂಹಲ. ಇನ್ಯಾರಿಗೋ ಟೆನ್ಷನ್ನು, ಇನ್ಯಾರೋ ಏನು ಮಾತಾಡ್ಬೋದನೋ ಆತಂಕ ಎಲ್ಲ ಇರ್ಬೋದು. ಬಟ್ ಇವತ್ತು ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಸಸ್ಪೆನ್ಸ್ ಅಂತೂ ಕ್ರಿಯೇಟ್ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ರೇ. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಇವತ್ತು ನಾವ್ಯಾರು ನಿರೀಕ್ಷೆ ಮಾಡಿರದ ಏನಾದರೂ ಬೆಳವಣಿಗೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆಯಾ ಪಟೇಲ್ರೇ? ಖಂಡಿತವಾಗಿ. ಯಾಕಂತೇಳಿದ್ರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಹತ್ವದ ವಿಚಾರಗಳಿದ್ದಾಗ, ಪ್ರಮುಖ ವಿಚಾರಗಳಿದ್ದಾಗ ಮಾತ್ರ ಅವರು ಸ್ವತಃ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಇವತ್ತು ಕೂಡ ಮಹತ್ವದ ವಿಚಾರ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಅತಿ ದೊಡ್ಡ ಒಂದು ಗಿಫ್ಟ್ ಅನ್ನ ಕೊಡ್ತಿದ್ದಾರೆ. ಆ ಮುಖಾಂತರ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮತ್ತೆ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಸ್ವಾಮೀಜಿಯನ್ನ ಇಡೀ ಎಲ್ಲ ಕಡೆ ಮುಖ್ಯಮಂತ್ರಿ BS ಯಡಿಯೂರಪ್ಪರ ಓಲೈಕೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇವತ್ತು ನಡೆಯತಕ್ಕಂತ ಸಚಿವ ಸಂಪುಟ ಸಭೆಯಲ್ಲಿ ಹರೀಶ್ ನಾಗರಾಜ್ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯವನ್ನ OBC ಅಂದ್ರೆ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿ. ಒನ್ ಸೆಕೆಂಡ್ ಪಟೇಲ್, ಐ ಕಮ್ ಬ್ಯಾಕ್ ಟು ಯು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ಜಾಮದಾರ್ ಇದ್ದಾರೆ, ಲಿಂಗಾಯತ ಮಹಾಸಭಾದ ರೂವಾರಿಗಳು. ಜಾಮದಾರ್ ಸರ್ ನಮಸ್ಕಾರ. ನಮಸ್ಕಾರ. ಮೇಲಿಂದ ಮೇಲೆ ವಿತ್ ಕೆಲವೇ ದಿನಗಳಲ್ಲಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಪಡ್ಕೋತಾ ಇದೆ. ಇದನ್ನ ಪೊಲಿಟಿಕಲ್ ಅನ್ಬೇಕಾ ಇಲ್ಲ ಸಮಾಜಕ್ಕೋಸ್ಕರ ಬೆಳವಣಿಗೆಗೋಸ್ಕರ ಶ್ರಮಿಸ್ತಾ ಇದ್ದಾರೆ ಅನ್ಬೇಕಾ? ಇದು ಸಂಪೂರ್ಣವಾಗಿ ರಾಜಕೀಯ ಒಂದು ಕುತಂತ್ರ. ಹೇಗೆ ಸರ್? ಅದು ಹೇಗೆ ಅಂದ್ರೆ ನೋಡಿ, ಒಂದೇ ವಾರದಲ್ಲಿ 3 ನಿರ್ಣಯಗಳನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದನ್ನ ಸಮಸ್ತ ಲಿಂಗಾಯತ ಸಮಾಜ ಮತ್ತು ಎಲ್ಲ ಇತರ ಸಾರ್ವಜನಿಕರು ಗಮನಿಸಬೇಕು. ಮೊದಲನೇದು ಏನು ಅಂತಂದ್ರೆ ಇದರ ಹಿಂದೆ ಆಳವಾದ ಕುತಂತ್ರ ಏನಿದೆ ಅಂದ್ರೆ, ಇದನ್ನ ನೀವು ಕಳೆದ 3 ವರ್ಷದ ಹಿಂದೆಲ್ಲೇ ನೋಡ್ಬೇಕಾಗತ್ತೆ. ಒಂದು, ಲಿಂಗಾಯತ ಸಮುದಾಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂತ ಪಂಚಮಸಾಲಿಗಳು ಅವರನ್ನ 2A ಸೇರಿಸೋದ್ರಿಂದ ಬಲಾಢ್ಯವಾದಂತ ಆ ಒಂದು ಪಂಗಡ, ಲಿಂಗಾಯತ ಪಂಗಡ ತಮ್ಗೆ ಬೆಂಬಲ ನೀಡ್ತಾರೆ ಅನ್ನುವಂತ ಒಂದು. ಅದರಿಂದ ಏನಾಗತ್ತೆ ಅಂದ್ರೆ ಆ ಮೂಲಕ ಲಿಂಗಾಯತ ಸಮಾಜವನ್ನ ಒಡೆಯೋದು ಮೊದಲೇ ಮಾತು. ಎರಡನೇದು, ಈಗ ನಿಗಮವನ್ನ ಮಾಡಿ ಆ ನಿಗಮದಿಂದ ಎಲ್ಲರಿಗೂ ಸಹಾಯ ಆಗತ್ತೆ ಅನ್ನುವಂತ ಭರವಸೆ ನೀಡಿ ಜನರಿಗೆ ಸುಳ್ಳು ಸುದ್ದಿನ ಹಬ್ಸೋದು ಎರಡನೇದು. ಇನ್ನು ಮೂರನೇದು, ವೀರಶೈವ ಲಿಂಗಾಯತವನ್ನ ಅಲ್ಲಿ ಕೇಂದ್ರದ ಪಟ್ಟಿಗೆ ಸೇರಿಸಿ ಶಿಫಾರಸು ಮಾಡೋದ್ರಿಂದ ಅವ್ರು ಏನ್ ಮಾಡೋದು ಅಂದ್ರೆ ಬಸವಣ್ಣನವರು ನಿರ್ಮಿಸಿದಂತ ಜಾತ್ಯತೀತವಾದಂತ ಇದೇನು ಲಿಂಗಾಯತ ಧರ್ಮ ಇದೆ ಅದನ್ನ ಜಾತಿಗೆ ಇಳಿಸಿ ಆ ಬಸವ ತತ್ವಕ್ಕೆ ವಿರೋಧವಾಗಿರ್ತಕ್ಕಂತ ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂತ ಭ್ರಮೆಯನ್ನ ಮೂಡಿಸಿ OBCಗೆ ಪಟ್ಟಿ ಕೊಡುವಂತ ಎಲ್ಲಾ ಲಿಂಗಾಯತರಿಗೂ ಆ ಬೆನಿಫಿಟ್ ಸಿಗುತ್ತದೆ ಅನ್ನುವಂತ ಭರವಸೆಯನ್ನ ಮೂಡಿಸುವಂತ ಈ ತಂತ್ರ ಲಿಂಗಾಯತ ಸಮುದಾಯವನ್ನ ಒಡೆಯೋದು, ಅದರಲ್ಲಿಯ ಸ್ವತಂತ್ರ ಧರ್ಮದ ಬೇಡಿಕೆಯನ್ನ ನಾಶ ಮಾಡೋದು, ಅದರ ಜೊತೆಗೆ ನಿಗಮವನ್ನು ಮಾಡಿ ಅಭಿವೃದ್ಧಿ ಮಾಡ್ತೇವೆ ಅನ್ನುವಂತ ಒಂದು ತಂತ್ರಗಾರಿಕೆಯನ್ನ ಉಪಯೋಗಿಸಿಕೊಂಡು ಈ ಸಂಪೂರ್ಣ ಸಮಾಜವನ್ನ ಇವರು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸಮಸ್ತ ಲಿಂಗಾಯತರು ಇದನ್ನ ಅರ್ಥಕೊಳ್ಬೇಕು. ಪೂರ್ವ ತಂತ್ರಗಾರಿಕೆಯನ್ನ ಮಾಡಿ ಈ ಸ್ವತಂತ್ರ ಧರ್ಮದ ಹೋರಾಟವನ್ನ ಅಂತ್ಯಗೊಳಿಸಬೇಕು ಅನ್ನುವಂತ ಒಂದು ಆಳವಾದಂತ ಕುತಂತ್ರದಲ್ಲಿ ಇದೆ. ಕುತಂತ್ರ ಕೇವಲ ಯಾವುದೇ ಒಂದು ಸಂಘ ಸಂಸ್ಥೆಗೆ ಅಥವಾ ನಮ್ಮ ವಿರುದ್ಧ ಆಗಿದೆ, ಯಾವ ಪಕ್ಷ ಆಗಿದೆ ಅನ್ನುವಂಥದ್ದಲ್ಲ. ಇದು ಸಮಸ್ತ ಬಸವ ತತ್ವದ ನಾಶಕ್ಕಾಗಿ ಮಾಡಿದಂತಹ ಇದು ಒಂದು ಹುನ್ನಾರ. ಇಂತಹ ಘಟನೆಗಳನ್ನ ಬಹಳಷ್ಟು ಬದುಕಿ ಬಂದಿದೆ, ಅದು ಬದುಕ್ತದೆ. ಈ ಕುತಂತ್ರ ಎಲ್ಲಿಗೆ ಹೋಗುತ್ತೆ ನಾವು ನೋಡ್ತೇವೆ.
ಸರ್ ನನ್ನ ಮಾತು ಕೇಳಿಸ್ತಾ ಇದೆಯಾ ಸರ್? ಜಾಮದಾರ್ ಸರ್ ಕ್ಯಾನ್ ಯು ಹಿಯರ್ ಮೀ ಸರ್? ಕೇಳ್ತಾ ಇಲ್ವಾ? ಕೇಳಿಸ್ತಿದೆಯಾ ಸರ್? ಕೇಳ್ತಾ? ನಾನು ಹೇಳಿದ ಆಯ್ತಾ? ನೀವು ಹೇಳಿದ್ ಕೇಳಿಸ್ತಾ ಸರ್, ನನ್ನ ಮಾತು ಕೇಳಿಸ್ತಾ ಇದೆಯಾ ಸರ್? ಕೇಳುತ್ತೆ. ಓಕೆ, ನನ್ನ ಪ್ರಶ್ನೆ ಇಷ್ಟೇ. ಆ ಸಮಾಜದಿಂದ ಬಂದು ಆ ಸಮಾಜವನ್ನು ಪ್ರತಿನಿಧಿಸಿ ಒಬ್ಬ ದೊಡ್ಡ ನಾಯಕರಾದ ಮೇಲೆ ಈಗ ಯಾವುದನ್ನೋ ಒಡೆದು ಅಂತ ನೀವೇನು ಹೇಳ್ತಿದ್ದೀರಿ, ಒಡೆದಾದ್ಮೇಲೆ ನಿಮ್ಮ ಪ್ರಕಾರ ರಾಜಕಾರಣಕ್ಕೆ ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಸರ್? ಅದರಲ್ಲಿ ಅವರು ಅದರ ದೀರ್ಘವಾಗಿ ವಿಚಾರ ಮಾಡಿಲ್ಲ. ಅಧಿಕಾರದಲ್ಲಿರುವವರು ಯಾವಾಗಲೂ 5 ವರ್ಷದ ಬಗ್ಗೆ ವಿಚಾರ ಮಾಡ್ತಾರೆ ಹೊರತಾಗಿ 500 ವರ್ಷದ ಬಗ್ಗೆ ಅಲ್ಲ. ಅವ್ರು ತಿಳ್ಕೊಂಡಿದ್ದಾರೆ ಎಲ್ಲಾ ಲಿಂಗಾಯತರು ಸಮಗ್ರವಾಗಿ ನಮ್ಗೆ ಓಟ್ ಹಾಕ್ತಾರೆ, ಈ ಪ್ರಕಾರ ಮಾಡೋದ್ರಿಂದ ನಾವು ಮತ್ತೊಮ್ಮೆ ಆರಿಸಿ ಬರ್ತೀವಿ ಅನ್ನುವಂತ ಏನು ಹುಚ್ಚು ಭ್ರಮೆ ಇದೆ, ಅದು ಹುಚ್ಚು ಭ್ರಮೆ ಅನ್ನೋದನ್ನ ಮುಂದಿನ ಚುನಾವಣೆಯಲ್ಲೇ ಅವ್ರು ಎದುರಿಸಬೇಕಾಗತ್ತೆ. ಅದ್ರ ಬಗ್ಗೆ ನಾನು ರಾಜಕೀಯ ಕಾಮೆಂಟ್ ಮಾಡಿ ಬಯಸೋದಿಲ್ಲ. ಚುನಾವಣೆಯಲ್ಲಿ ಏನಾಗುತ್ತೆ ಇನ್ನು ನಾವು ಈ ಗೊತ್ತಿರೋ ಚುನಾವಣೆಯಲ್ಲಿ ನಾನು ಹೇಳಿ ಬಯಸೋದಿಲ್ಲ. ಆದ್ರೆ ಈ 3 ಏನಿದೆಲ್ಲ ಒಂದಕ್ಕೊಂದು ಸಂಬಂಧಿತವಾದಂತ ಒಂದು ನಿರ್ಣಯಗಳೇನಿದೆ ಅಲ್ಲ, ಇದು ಮತ್ತೇನು ಅಲ್ಲ, ಕೊಡಲೆಯ ಕಾವು ಕುಲಕ್ಕೆ ಮೂಲ ಎನ್ನುವ ರೀತಿಯಲ್ಲಿ ಬಸವ ತತ್ವವನ್ನ ಒಂದೇ ಕಾಲಕ್ಕೆ ಸಮಗ್ರವಾಗಿ ಶಾಶ್ವತವಾಗಿ ಹಾಳು ಮಾಡುವಂತ ಕುತಂತ್ರ ಇದರ ಕೆಳಗಡೆ ಅಡಗಿದೆ. ಈ ಧರ್ಮ ನಾಶ ಮಾಡೋದಕ್ಕೆ ಅವರು ಸಂಪೂರ್ಣ ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನದಲ್ಲಿ ಎಷ್ಟು ಯಶಸ್ವಿ ಆಗ್ತಾರೆ ಅನ್ನೋದನ್ನ ಇತಿಹಾಸವೇ ಹೇಳ್ಬೇಕಾಗಿದೆ. ಎಸ್ ಸರ್, ನಾವು ಕೂಡ ಕಾದ್ ನೋಡೋಣ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ನ್ಯೂಸ್ 18 ಜೊತೆಗೆ ಮಾತಾಡಿದಕ್ಕೆ.